ಸ್ನೇಹಿತರೆ, ನೀವು ಏನಾದರೂ ಬ್ಲಾಗಿಂಗ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಸೊ ಆ ಬ್ಲಾಗ್ ಅನ್ನ ನೀವು ಯಾವ ತರ ಬಿಸ್ನೆಸ್ ಆಗಿ ಟರ್ನ್ ಮಾಡ್ಬೋದು ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಇವತ್ತಿನ ಈ ವಿಡಿಯೋದಲ್ಲಿ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಒಂದು ಬ್ಲಾಗಿಂಗ್ ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್, ಆನ್ಲೈನ್ ಬಿಸ್ನೆಸ್ ರಿಲೇಟೆಡ್ ಯಾವುದೇ ವಿಡಿಯೋಸ್ ಬೇಕೋ ನನ್ನ ಚಾನಲ್ ಸಿಗುತ್ತೆ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನನ್ನ ಚಾನಲ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಏನಂತಂದ್ರೆ ನೀವು ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಿಮಗೆ ಹೋಸ್ಟಿಂಗ್ ಮತ್ತು ಡೊಮೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಸ್ಟಿಂಗನ್ನು ನೀವು ಎಲ್ಲಿ ಪರ್ಚೇಸ್ ಮಾಡ್ಬೋದು ಅಂತಂದರೆ ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿದ್ರೆ ಅಂತಂದರೆ ತುಂಬ ಕಂಪನಿಗಳು ನಿಮಗೆ ಓಪನ್ ಆಗುತ್ತೆ. ಬಟ್ ನಾನು ರೆಕಮೆಂಡ್ ಮಾಡೋದು ಯಾವುದಂತಂದರೆ ಹೋಸ್ಟಿಂಗರ್ ಅಂತ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಆ ಲಿಂಕ್ ಮುಖಾಂತರ ಹೋಗಿ ಪರ್ಚೇಸ್ ಮಾಡಿದ್ರೆ ಅಂತಂದರೆ ನಿಮಗಿನ ಎಕ್ಸ್ಟ್ರಾ 10 to 20% ಡಿಸ್ಕೌಂಟ್ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಏನಂತಂದರೆ ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ನಾನು ಕ್ಲಿಯರ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರನ್ನ ಫಾಲೋ ಮಾಡ್ಕೊಂಡು ಅಲ್ಲಿ DM ಮಾಡಿ ನಾನು ನಿಮಗೆ 100% ಆಗಿ ರಿಪ್ಲೈ ಮಾಡ್ತೀನಿ. ಮತ್ತು ಏನಾದರೂ ಡೌಟ್ಸ್ ಇದ್ರೂ ಕೂಡ ಅಲ್ಲಿ ನೀವು ಕೇಳ್ಬೋದು. ಸೊ ಇವತ್ತಿನ ಈ ಟಾಪಿಕಲ್ಲಿ ಏನಂತಂದರೆ ಯಾವ ಥರ ನಮ್ಮ ಒಂದು ಬ್ಲಾಗನ್ನು ಬಿಸ್ನೆಸ್ಗೆ ಟರ್ನ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಸೊ ಫಸ್ಟ್ ಬರೋದೇನಂತಂದರೆ ನಮ್ಮದು ನೀಚ್ ಬರುತ್ತೆ. ಸೊ ಟಾಪಿಕ್ ಅಥವಾ ಕೆಟಗರಿ, ನಮ್ಮ ಬ್ಲಾಗ್ ನಾವು ಸ್ಟಾರ್ಟ್ ಮಾಡಿದಾಗ ಯಾವ ಕೆಟಗರಿ ಮೇಲೆ ನಾವು ಫಸ್ಟ್ ವರ್ಕ್ ಮಾಡಬೇಕು ಅನ್ನೋದು ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಟಾಪಿಕಲ್ಲಿ ನಾವು ಹಾಕೋದಕ್ಕೆ ಹೋಗೋದಿವಿ ಅಂತಂದರೆ ನಮ್ಮ ಬ್ಲಾಗ್ ರ್ಯಾಂಕ್ ಆಗಿಲ್ಲ ಅಂತಂದರೆ ದುಡ್ಡು ಬರಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂತಂದರೆ ಒಂದೇ ಒಂದು ನೀಚನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಪಾಪ್ಯುಲರ್ ನೀಚಸ್ ನಾನು ಹೇಳ್ತೀನಿ, ಫೈನಾನ್ಸ್ ಬರುತ್ತೆ, ಟೆಕ್ ಬರುತ್ತೆ, ಹೆಲ್ತ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ, ಯಾವ ಸ್ಕಿಲ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಮೇಲೆ ನೀವು ಕೆಲಸ ಮಾಡ್ಬೋದು. ಸೊ ನೀಚ್ ಆಯಿತು. ನೆಕ್ಸ್ಟ್ ಬರೋದು ಏನಂತಂದರೆ ಹೈ ಕ್ವಾಲಿಟಿ ಕಂಟೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಎಷ್ಟು ಹೈ ಕ್ವಾಲಿಟಿ ಮತ್ತು ಎಷ್ಟು ದೊಡ್ಡದಾಗಿರುವಂಥ ಬ್ಲಾಗ್ ಪೋಸ್ಟನ್ನು ಹಾಕ್ತೀರಾ ಅಷ್ಟು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಗೂಗಲ್ಗೆ ಗೊತ್ತಾಗುತ್ತೆ ಅದರಲ್ಲಿ ಡೀಟೇಲ್ ಆಗಿರುವಂಥ ಒಂದು ಕಂಟೆಂಟ್ ಇದೆ ಅಂತ. ಸೊ ಹಾಗಂತ ಏನು ಬೇಕಾದರೂ ಬರೆದ್ಬಿಟ್ಟು ಹಾಕುವಂಥದ್ದಿಲ್ಲ. ಏನಂತಂದರೆ ಅದು ನ್ಯಾಚುರಲ್ ಆಗಿರಬೇಕು, ಕಂಟೆಂಟ್ ಇರಬೇಕು, ಪ್ಯಾರಾಗ್ರಾಫ್ಸ್ ಇರಬೇಕು, ಹೆಡ್ಡಿಂಗ್ಸ್ ಬರಬೇಕು, ನೆಕ್ಸ್ಟು ಇಂಟರ್ನಲ್ ಲಿಂಕಿಂಗ್ಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಲಿಂಕಿಂಗ್ಸ್ ಆಗಿರ್ಬೋದು. ಸೊ ಇದೆಲ್ಲ ಕಂಪ್ಲೀಟಾಗಿ ಒಂದು ಪ್ಯಾಕೇಜ್ ಥರ ಏನಿರಬೇಕಂದ್ರೆ ನಿಮ್ಮ ಕಂಟೆಂಟ್ ಇರಬೇಕು. ಮ್ಯಾಕ್ಸಿಮಮ್ ಹೊಸ ಬ್ಲಾಗರ್ಸ್ಗಳು ಏನು ಮಾಡಿ ಅಂತಂದರೆ 1000 ವರ್ಡ್ಸ್ವರೆಗೂ ನಿಮ್ಮ ಬ್ಲಾಗ್ ಪೋಸ್ಟಲ್ಲಿ ಇರಲಿ. ಸೊ ಅದಕ್ಕಿಂತ ಕಡಿಮೆ ಇತ್ತಂತಂದರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನಂತಾರೆ, ನೀಚ್ ಆಯಿತು, ಕಂಟೆಂಟ್ ಆಯಿತು. ಅದಾದ ಮೇಲೆ ನೆಕ್ಸ್ಟ್ ಬರೋದು SEO. ಸೊ SEO ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇಸಿಕ್ SEO ಆದರೂ ನಮ್ಗೆ ಗೊತ್ತಿರಬೇಕು. ಸೊ ಯಾವಾಗ ಪೋಸ್ಟ್ ಬರಿತಾ ಇದ್ದೀವಿ ಅಂತಂದರೆ ಆನ್ ಪೇಜ್ SEOನ ನಾವು ಮಾಡಬೇಕಾಗುತ್ತೆ. ಸೊ ಆನ್ ಪೇಜ್ SEOದಲ್ಲಿ ಏನೇನು ಮಾಡ್ತೀವಿ ಅಂತಂದರೆ ಏನಂತಂದರೆ ಹೆಡ್ಡಿಂಗಲ್ಲಿ ಕೀವರ್ಡ್ಸ್ ಇದೆಯಾ, ಅದೇ ರೀತಿಯಾಗಿ ಪ್ಯಾರಾಗ್ರಾಫಲ್ಲಿ ಕೀವರ್ಡ್ ಇನ್ಕ್ಲೂಡ್ ಆಗಿದೆಯಾ. ನೆಕ್ಸ್ಟ್ ಬರೋದು ಏನಂತಂದರೆ ಇಂಟರ್ನಲ್ ಲಿಂಕ್ಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಲಿಂಕ್ಸ್ ಆಗಿರ್ಬೋದು. ಸೊ ಇದೆಲ್ಲ ಕಂಪ್ಲೀಟಾಗಿ ನಾವು ಮಾಡಬೇಕಾಗತ್ತೆ. ಮತ್ತು ನಮ್ಮ ಕಂಟೆಂಟ್ ಸ್ಟ್ರಕ್ಚರ್ಡ್ ಆಗಿರಬೇಕು, ಅದನ್ನು ಕೂಡ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಕಂಪ್ಲೀಟಾಗಿ ನಾವು ಏನಂತಂದರೆ ಆನ್ ಪೇಜ್ SEO ಅಲ್ಲಿ ಮಾಡ್ತೀವಿ. ಸೊ ಬೇಸಿಕ್ SEO ಇದು ಮಾತ್ರ, ಬೇರೆ ಏನು ಬರಲ್ಲ. ನೆಕ್ಸ್ಟ್ ಬರೋದು ಮಾನಿಟೈಸೇಷನ್ ಮೆಥಡ್ಸ್ ಅಂತ ಬರುತ್ತೆ. ಸೊ ಮಾನಿಟೈಸೇಷನಲ್ಲಿ ನಾವು ಯಾವುದೆಲ್ಲ ಮಾಡ್ಬೋದು ಅಂತಂದರೆ ಗೂಗಲ್ ಆಡ್ಸೆನ್ಸ್ ಇದೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಇದೆ, ಇಷ್ಟು ಸ್ಪಾನ್ಸರ್ಡ್ ಪೋಸ್ಟ್ ಅಂತ ಬರುತ್ತೆ. ಅಂದರೆ ನಿಮಗೆ ಸ್ವಲ್ಪ ಟೈಮ್ ಆದಮೇಲೆ ನಿಮ್ಮ ಒಂದು ಬ್ಲಾಗ್ ರ್ಯಾಂಕ್ ಆದಮೇಲೆ ಏನಾಗುತ್ತೆ, ಕೆಲವೊಂದು ಬ್ರ್ಯಾಂಡ್ಗಳು ಅಂದರೆ ನೀವು ಏನು ಸಪ್ರೇಟ್ ನೀಚ್ ಇರುತ್ತೆ ಅಂದರೆ ಆ ನೀಚಿಗೆ ಕೆಲವೊಂದು ಬ್ರ್ಯಾಂಡ್ಗಳು ಏನು ಮಾಡ್ತಾರೆ ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಮ್ಮ ಒಂದು ಆ್ಯಡನ್ನು ನಿಮ್ಮ ಬ್ಲಾಗಲ್ಲಿ ತೋರಿಸಿ ನಾವು ಇಷ್ಟು ಪೇ ಮಾಡ್ತೀವಿ ಅಂತ. ಸೊ ಈ ರೀತಿ ಏನಂತಂದರೆ ಸ್ಪಾನ್ಸರ್ಡ್ಸ್ ಕೂಡ ನಿಮಗೆ ಸಿಗುತ್ತೆ. ಅದಾದ ಮೇಲೆ ನಿಮ್ಮದೇ ಆದಂಥ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ನೀವು ಏನು ಮಾಡ್ಕೋಬೋದು ಅಂತಂದರೆ ಸೆಲ್ ಮಾಡ್ಬೋದು. ಇದೆಲ್ಲ ಆದ ಮೇಲೆ ನೀವು ಕಂಪ್ಲೀಟಾಗಿ ಸೆಟ್ ಆದ ಮೇಲೆ ಟ್ರಾಫಿಕ್ ಅನ್ನೋದನ್ನು ನೀವು ಬಿಲ್ಡ್ ಮಾಡಬೇಕಾಗತ್ತೆ. ಸೊ ಟ್ರಾಫಿಕ್ ಇಲ್ಲ ಅಂತಂದರೆ ಏನೂ ಇಲ್ಲ. ನೀವು ಎಷ್ಟೇ ಕಂಟೆಂಟ್ ಹಾಕಿದ್ರೂ ವೇಸ್ಟು, ಅದಾದ ಮೇಲೆ ಆ್ಯಡ್ಸೆನ್ಸ್ ಅಪ್ರೂವ್ ಸಿಕ್ಕರೂ ವೇಸ್ಟು, ಅಫಿಲಿಯೇಟ್ ಲಿಂಕ್ಗಳನ್ನು ಹಾಕಿದ್ರೂ ವೇಸ್ಟು. ಸೊ ಯಾವುದು ಹಾಕಿದ್ರೂ ನಿಮಗೆ ಇನ್ಕಮ್ ಜೀರೋನೇ. ಸೊ ಟ್ರಾಫಿಕ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಂತಂದರೆ ಯಾವ್ಯಾವ ರೀತಿಯಲ್ಲಿ ನಾವು ಟ್ರಾಫಿಕನ್ನು ತೊಗೋಬೋದು, SEO, ಪಿಂಟ್ರೆಸ್ಟಿಂದ, ಅದೇ ರೀತಿಯಾಗಿ ಯೂಟ್ಯೂಬ್ ವಿಡಿಯೋಸ್, ಇನ್ಸ್ಟಾಗ್ರಾಮ್ ರೀಲ್ಸ್. ಸೊ ಇದರಲ್ಲೆಲ್ಲ ನೀವು ಏನಂತಂದರೆ ಈಸಿಯಾಗಿ ನಿಮ್ಮ ಒಂದು ಬ್ರ್ಯಾಂಡ್ ಅಥವಾ ನಿಮ್ಮ ಒಂದು ಬ್ಲಾಗನ್ನು ಪ್ರಮೋಟ್ ಮಾಡಿಬಿಟ್ಟು ಏನು ಮಾಡ್ಬೋದು ಅಂತಂದರೆ ಟ್ರಾಫಿಕನ್ನು ತೊಗೋಬೋದು. ಸೊ ನೆಕ್ಸ್ಟು ನಿಮ್ಮ ಬ್ಲಾಗನ್ನು ಬ್ರ್ಯಾಂಡಿಗೆ ಯಾವ ಥರ ಕನ್ವರ್ಟ್ ಮಾಡೋದು. ಸೊ ಸಿಂಪಲ್ಲಾಗಿ ಇಮೇಲ್ ಲಿಸ್ಟ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮ್ಮದು ಸ್ವಲ್ಪ ಓನ್ ಲೋಗೋ, ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ಇರಬೇಕಾಗತ್ತೆ. ನೆಕ್ಸ್ಟ್ ಇದನ್ನು ಯಾವ ಥರ ಬಿಸ್ನೆಸ್ ಆಗಿ ನೀವು ಇದು ಮಾಡ್ಕೋಬೋದು. ಸೊ ಟ್ರಾಫಿಕ್ಕು ಜಾಸ್ತಿ ಆಗ್ತಿದ್ದಂಗೆ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ನೀವು ನಿಮ್ಮದೇ ಆದಂಥ ಟೀಮನ್ನು ನೀವು ಇದು ಮಾಡ್ಕೋಬೋದು, ಹೈರ್ ಮಾಡ್ಕೋಬೋದು. ಸೊ ಅಂತಂದರೆ ಬ್ಲಾಗ್ ಪೋಸ್ಟ್ಗಳನ್ನು ಬರೆಯೋದಕ್ಕೆ ರೈಟರ್ಸ್ನ ಹೈರ್ ಮಾಡ್ಕೋಬೋದು. SEO ಏನಿದೆ ಅದನ್ನು ಔಟ್ಸೋರ್ಸ್ ಕೂಡ ನೀವು ಮಾಡ್ಬೋದು. ನೆಕ್ಸ್ಟ್ ಒಂದು ಸಿಸ್ಟಮನ್ನು ಕ್ರಿಯೇಟ್ ನೀವು ಮಾಡ್ಕೋಬೋದು. ಇದೇನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ರೈಟರ್ಸ್ ಕಂಟೆಂಟ್ ಮೇಲೆನೇ ಫೋಕಸ್ ಮಾಡ್ತಾರೆ. SEO ಔಟ್ಸೋರ್ಸ್ ಇರೋದ್ರಿಂದ ಏನಾಗುತ್ತೆ, ಅವರು ಕಂಪ್ಲೀಟಾಗಿ SEOನ ಫೋಕಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬ್ಲಾಗು ಬೂಮಲ್ಲಿ ಇರುತ್ತೆ. ಸೊ ಅಂದರೆ ಟ್ರಾಫಿಕ್ ಅನ್ನೋದು ಜಾಸ್ತಿ ಆಗುತ್ತೆ.
ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಮೈಂಡ್ ಬಿಸ್ನೆಸ್ ಕಡೆಗೆ ಹೋಗ್ಬಿಡುತ್ತೆ. ಸೊ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ಬೋದು. ಸೊ ಈಗೇನಂತೆ ಬ್ಲಾಗಿಂಗ್ ಅನ್ನೋದು ಒಂದು ಬಿಸ್ನೆಸ್ ಕಂಪ್ಲೀಟ್ ಆಗಿರುತ್ತೆ. ಯಾಕಂತಂದರೆ ಕಂಪ್ಲೀಟಾಗಿ ರಿಮೋಟ್ ಆಗಿಬಿಟ್ಟಿರುತ್ತೆ. ಅಂತಂದರೆ ಕಂಟೆಂಟ್ ಬರೆಯೋರೇ ಬೇರೆ ಇರ್ತಾರೆ, SEO ನೋಡೋರೇ ಬೇರೆ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಫ್ರೀ ಆಗಿಬಿಡ್ತೀರಾ. ನೀವೇನು ಮಾಡ್ಬೋದು ಅಂತಂದರೆ ಕಂಪ್ಲೀಟಾಗಿ ಬಿಸ್ನೆಸ್ಸನ್ನು ಒಂದು ಬೇರೆ ಇದರಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಒಂದು ಇಂಟ್ರೆಸ್ಟನ್ನು ಶುರು ಮಾಡ್ಬೋದು. ಸೊ ಇಷ್ಟು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.